Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 6 verse 22. Their teaching will lead you when you travel, protect you at night and advise you during the day. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 22ನೇ ವಚನ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಉಪದೇಶವು ಎಂಬುದಾಗಿ. ಯಾವ ಉಪದೇಶ? 20ನೇ ವಚನ ಮತ್ತು 21ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಉಪದೇಶ ಅಂದರೆ ಅಲ್ಲಿ ನಿನ್ನ ತಂದೆ ನಿನಗೆ ಮಾಡುವ ಆಜ್ಞೆ ಮತ್ತು ನಿನ್ನ ತಾಯಿ ನಿನಗೆ ಮಾಡುವ ಉಪದೇಶವನ್ನು ಬಿಡಬೇಡ. ಅವುಗಳನ್ನು ನಿನ್ನ ಹೃದಯದಲ್ಲಿ ಬಂಧಿಸಿಟ್ಟುಕೋ, ನಿನ್ನ ಹೃದಯದಲ್ಲಿ ಅವುಗಳನ್ನು ಬರೆದಿಟ್ಟುಕೋ, ಅವುಗಳನ್ನು ನಿನ್ನ ಕಂಠಕ್ಕೆ ಸರಮಾಲೆಯಾಗಿ ಅದನ್ನು ಧರಿಸಿಕೋ ಎಂಬುದಾಗಿ. ಹೌದು, ಈ ವಾಕ್ಯವನ್ನು, ನಮ್ಮ ತಂದೆಯಾದ ದೇವರು ಕೊಡುವ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಾಗ ಯಾವ ಆಶೀರ್ವಾದ ದೊರೆಯುತ್ತದೆ ಎನ್ನುವಂಥದ್ದನ್ನು 22ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೀನು ನಿನ್ನ ತಂದೆಯ ಉಪದೇಶವನ್ನು, ನಿನ್ನ ತಾಯಿಯ ಬೋಧನೆಯನ್ನು ಅನುಸರಿಸಿ ನಡೆಯುವಾಗ ಆ ಉಪದೇಶವು ನೀನು ನಡೆಯುವಂತಹ ಸಂದರ್ಭದಲ್ಲಿ, ಇಂಗ್ಲಿಷ್ನಲ್ಲಿ ಹೇಳ್ತಾ ಇದೆ, ನೀನು ಟ್ರಾವೆಲ್ ಮಾಡುವಾಗ ಅಂದರೆ ನೀನು ಪ್ರಯಾಣ ಮಾಡುವಾಗ, ನಿನ್ನ ಯಾತ್ರೆ ಮಾಡುವಾಗ, ಈ ಜೀವನ ಎನ್ನುವಂತಹ ಯಾತ್ರೆಯಲ್ಲಿ ನೀನಿದೆಯಲ್ಲ, ಆ ಯಾತ್ರೆಯಲ್ಲಿ ಅವು ನಿನ್ನನ್ನು ನಡೆಸುವವು ಎಂಬುದಾಗಿ. ನೀನು ಹೋಗಬೇಕಾದ ಮಾರ್ಗವನ್ನು ಆ ಉಪದೇಶವು ತೋರಿಸುವುದಂತೆ. ಯೆಶಾಯ 30:21 ನಾವು ನೋಡ್ತೇವೆ, ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಅಂದರೆ ನೀವು ಮಾಡಬೇಕಾದ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ಯಾವ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು, ಏನು ಮಾಡಬೇಕು, ನೀವು ತಿಳಿಯದೇ ಇರುವಂತಹ ಸಂದರ್ಭದಲ್ಲಿ ಆ ವಾಕ್ಯಗಳು ನಿಮ್ಮೊಟ್ಟಿಗೆ ಮಾತನಾಡುತ್ತವೆ. ಅಂದರೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಹೌದು, ನಮ್ಮ ದೇವರು ಮಾತನಾಡುವಂತಹ ದೇವರು. ನೀನು ನಡೆಯುವಾಗ ಆ ವಾಕ್ಯಗಳು ನಿನಗೆ ಉಪದೇಶ ಮಾಡುತ್ತವೆ ಮತ್ತು ಮಲಗಿಕೊಂಡಾಗ ನಿನ್ನನ್ನು ಕಾಯುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನೀನು ಮಲಗಿರುವಾಗಲೂ ಕೂಡ ನಮ್ಮ ತಂದೆಯಾದ ದೇವರು ನಿನ್ನ ಸುತ್ತಮುತ್ತಲೂ ತನ್ನ ಪರಿಶುದ್ಧ ದೂತರ ದಂಡನೆ ಇರಿಸಿ ನಿನಗೆ ಕಾವಲಿರಿಸುತ್ತಾರೆ, ನಿನ್ನನ್ನು ಸುರಕ್ಷಿತವಾಗಿ ಕಾಯುತ್ತಾರೆ. ಕತ್ತಲೆಯಲ್ಲಿ ಸಂಚರಿಸುವ ಯಾವ ವಿಪತ್ತಿಗೂ ನೀನು ಅಂಜ ಕಾರಣವಿಲ್ಲ ಎಂಬುದಾಗಿ ಕೀರ್ತನೆ 91ರಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ದೇವರು ತನ್ನ ದೂತರನ್ನು ನಿನ್ನ ಸುತ್ತಲೂ ಕಾವಲಿರಿಸುತ್ತಾರೆ. ಮತ್ತು ಇನ್ನು ಮುಂದೆ ವಾಕ್ಯ ಈ ರೀತಿ ಹೇಳುತ್ತದೆ, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ದಿನದ ಸಂದರ್ಭದಲ್ಲಿ ನೀನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡುವರು, ದೇವರು ನಿನಗೆ ಉಪದೇಶವನ್ನು ಮಾಡುವರು, ದೇವರು ನಿನಗೆ ಸಲಹೆಯನ್ನು ಮಾಡುವರು. ಹೌದು, ನಮ್ಮ ದೇವರು ಮಾತನಾಡುವಂತಹ ದೇವರು. ಅನೇಕ ವಿಧವಾಗಿ ನಮ್ಮ ಜೊತೆಗೆ ದೇವರು ಮಾತನಾಡುತ್ತಾರೆ. ವಿಶೇಷವಾಗಿ ತನ್ನ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಮಾತನಾಡುತ್ತಾರೆ. ಈ ಸತ್ಯವೇದದ ಎಲ್ಲ ವಾಕ್ಯಗಳು ಪರಿಶುದ್ಧಾತ್ಮನಿಂದ ಬರೆಯಲ್ಪಟ್ಟಿವೆ. ಪ್ರಿಯರೇ, ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ, ತನ್ನ ಸೇವಕರ ಮೂಲಕವಾಗಿ ಈ ವಾಕ್ಯವನ್ನು ಬರೆದು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಮುದ್ರಿಸಿ ನಮಗೆ ಕೊಡುವಾಗ ತನ್ನ ಧ್ವನಿಯನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಈ ಸತ್ಯವೇದದ ವಾಕ್ಯದಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಪ್ರಿಯರೇ, ಹೌದು, ನಾವು ವಾಕ್ಯವನ್ನು ಓದುವಾಗ ಈ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು, ಈ ವಾಕ್ಯಗಳು ಮಾತನಾಡುವ ವಾಕ್ಯಗಳು, ಈ ವಾಕ್ಯಗಳು ಆತ್ಮವಾಗಿರುವುದರಿಂದ ಇವುಗಳನ್ನು ನಾವು ಯಾವಾಗಲೂ ಓದುತ್ತಾ ಧ್ಯಾನಿಸ್ತಾ ಕೈಕೊಂಡು ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಇವು ನಮಗೆ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ, ನಮ್ಮನ್ನು ಕಾಯುತ್ತವೆ, ನಮಗೆ ಸಲಹೆ ನೀಡಿ ನಡೆಸುತ್ತವೆ. ಪ್ರಿಯರೇ, ಆದ್ದರಿಂದ ನನ್ನ ಪ್ರಿಯ ದೇವಜನರೇ,
ಇಂದಿನಿಂದ ಸತ್ಯವೇದವನ್ನು ನಿಮ್ಮ ಸಂಪೂರ್ಣವಾದ ಹೃದಯದಿಂದ ಇವುಗಳನ್ನು ಬಯಸಿ ಇವುಗಳಲ್ಲಿರುವ ನಿಧಿ ನಿಕ್ಷೇಪಗಳನ್ನು ಹುಡುಕುತ್ತಾ ನೀವು ಓದುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಿನ್ನ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು. ನಿಮ್ಮ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡುವಂತಹ ವಾಕ್ಯಗಳು. ನಿಮ್ಮ ವಾಕ್ಯಗಳು ನಾವು ನಡೆಯುವಾಗ ಉಪದೇಶ ಮಾಡುವಂತಹ ವಾಕ್ಯಗಳು. ಮಲಗಿಕೊಂಡಾಗ ನಮ್ಮನ್ನು ಕಾಯುವಂಥವುಗಳು. ನಾವು ಎಚ್ಚರದಿಂದಿರುವಾಗ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮ್ಮೊಟ್ಟಿಗೆ ಮಾತನಾಡುವ ವಾಕ್ಯಗಳು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಬೋಧಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಅಪಾ ಪರಿಶುದ್ಧಾತ್ಮ ದೇವರೇ, ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಾ ಕರ್ತನೆ. ನಿನ್ನ ವಾಕ್ಯಗಳನ್ನು ಓದುವಾಗ ನೀನು ನಮ್ಮೊಟ್ಟಿಗೆ ಮಾತನಾಡು ದೇವರೇ. ನಿಮ್ಮ ವಾಕ್ಯಗಳನ್ನು ನಮ್ಮ ಹೃದಯವೆಂಬ ಹಲಗೆಯ ಮೇಲೆ ಬರೆದುಕೊಂಡು ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ಸಹಾಯ ಮಾಡು. ಯಾವಾಗಲೂ ನಮ್ಮ ಹೃದಯದಲ್ಲೇ ನಿನ್ನ ವಾಕ್ಯಗಳನ್ನು ಇಟ್ಟುಕೊಳ್ಳಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅವರೆಲ್ಲರೊಟ್ಟಿಗೆ ದೇವರೇ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡು ದೇವರೇ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಹಾಯಕನಾಗಿರೋ. ಅವರು ನಡೆಯುವಾಗಲೂ ಹೋಗುವಾಗಲೂ ಬರುವಾಗಲೂ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನೀನವರೊಟ್ಟಿಗಿದ್ದು ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿ ನೀನೇ ಉಪದೇಶ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.